ಬೆಂಗಳೂರಿನ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೂಡ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯ ಅಗತ್ಯ ಇಲ್ಲ, ಈಗಾಗಲೇ ಇದರ ಬಗ್ಗೆ ಸಿಎಂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಇವರು ವರ್ಷನ್. ಇಲಾಖೆಯ ತನಿಖೆ ನಡೀತಾ ಇದೆ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗ್ತಾ ಇದೆ, ಹೀಗಾಗಿ ಎಸ್ಐಟಿ ತನಿಖೆ ಅಥವಾ ರಚನೆಯ ಅಗತ್ಯತೆ ಈ ವಿಚಾರದಲ್ಲಿ ಸದ್ಯಕ್ಕೆ ಇಲ್ಲ ಅನ್ನೋದನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಒಂದ್ ಕಡೆಗೆ ಬಿಜೆಪಿ ಇದರಲ್ಲಿ ಸಿಬಿಐ ತನಿಖೆ ಆಗಬೇಕು ಅಂತ ಕೇಳ್ತಾ ಇದ್ರು, ಇನ್ನೊಂದು ಕಡೆಗೆ ಎಸ್ಐಟಿ ರಚನೆ ಆಗತ್ತೆ ಅನ್ನೋ ಮಾತಿನ ಬೆನ್ನಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಅದರ ಅಗತ್ಯತೆ ಇಲ್ಲ ಅಂತ. ತನಿಖೆ ಮಾಡೋಕೆ ಎಸ್ಐಟಿ ರಚನೆ ಆಗುತ್ತೆ ಇಲ್ಲ, ಅದಕ್ಕೇನು ಅಗತ್ಯನೇ ಇಲ್ಲ ಅಲ್ಲ, ಅದಕ್ಕೆ ಅಗತ್ಯನೇ ಇಲ್ಲ. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಅದರಿಂದ ಅದಕ್ಕೇನು ತನಿಖೆ ಮಾಡೋ ಅಗತ್ಯ ಏನಿದೆ? ಇಲ್ಲ, ಅದಕ್ಕೇನು ಅಗತ್ಯನೇ ಇಲ್ಲ ಅಲ್ಲ, ಅದಕ್ಕೆ ಅಗತ್ಯನೇ ಇಲ್ಲ. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಅದರಿಂದ ಅದಕ್ಕೇನು ತನಿಖೆ ಮಾಡೋ ಅಗತ್ಯ ಏನಿದೆ? ತನಿಖೆ ಮಾಡೋಕೆ ಎಸ್ಐಟಿ ರಚನೆ ಆಗುತ್ತೆ ಇಲ್ಲ, ಅದಕ್ಕೇನು ಅಗತ್ಯನೇ ಇಲ್ಲ ಅಲ್ಲ. ನೋಡಿ, ಎಸ್ಐಟಿ ತನಿಖೆ ಮಾಡುವಂತಹ ಅಗತ್ಯನೇ ಇಲ್ಲ, ಮುಖ್ಯಮಂತ್ರಿಗಳೇ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ, ಶರ ಬರೆದ್ಬಿಟ್ಟಿದ್ದಾರೆ, ಅದರಲ್ಲಿ ಯಾವುದೇ ಹಗರಣ ಆಗಿಲ್ಲ, ಜೊತೆಗೆ ಯಾವುದೇ ಕಪ್ಪು ಮಸಿ ಅಂಟಿಲ್ಲ ಅನ್ನೋದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಪಷ್ಟನೆ ಆಗ್ತಾ ಇದೆ. ಏನೇ ಇರಲಿ, ರಾಜ್ಯದ ಜನರಲ್ಲಿ ಕೂಡ ಅನೇಕ ಪ್ರಶ್ನೆಗಳು ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೆ. ಯಾಕಂದ್ರೆ 1000 ಕೋಟಿ ಲಾಸು ರಾಜ್ಯ ಸರ್ಕಾರಕ್ಕಾಗಿದೆ ಅಂತ ಹೇಳಿ ಹಿಂದಿನ ಡಿಸಿನೇ ಅಲ್ಲಿ ರಿಪೋರ್ಟ್ ಕೊಟ್ಟಿರೋದ್ರಿಂದ ಅನುಮಾನಗಳಂತೂ ಇದ್ದೇ ಇದೆ.